ಇಷ್ಟೆಲ್ಲ ಹೇಳಿದ್ರು ಕೂಡ ಮಗ ಬಿಟ್ಟು ಹೋದ. ಅವನ ಪುಣ್ಯ ಬಹಳ ಚಲೋ ಇತ್ತು, ದೊಡ್ಡ ಅಧಿಕಾರಿ ಮಾತ್ರ. ಅಧಿಕಾರಿ ಆದ ಮೇಲೆ ಕೆಲವು ಪತ್ರಿಕೆಗಳೊಳಗೆ ಬಂತು, ಇಂಥ ಒಬ್ಬ ಹುಡುಗ ಇಂಥ ಕಂಪ್ನಿ ಒಳಗೆ ಇಂಥ ಒಂದು ಅಧಿಕಾರನ ಪಡ್ಕೊಂಡ, ಈಗ ಅವನು ಬಹಳ ದೊಡ್ಡ ಎತ್ತರಕ್ಕೆ ಬೆಳೆದ ಅಂತ ತಿಳ್ಕೊಂಡು ಕೆಲವು ಪತ್ರಿಕೆಗಳು ಪ್ರಕಟಣೆ ಮಾಡಿತು. 15-20 ವರ್ಷ ಗತಿಸಿ ಹೋಗಿದ್ದೆವು, ಆದ್ರೆ ತಾಯಿ ಹಣ್ಣ ಆಗಿದ್ದು. ತಾಯಿ ವಯಸ್ಸಾಗಿತ್ತು. ಒಬ್ಬ ಮನೆಯೊಳಗ ಮಾಲಕ ಓದಾಕತ್ತಿದ್ದ ಪತ್ರಿಕಾ, ಏನಮ್ಮ ನಿನ್ನ ಮಗ ದಿನಪತ್ರಿಕೆಗಳಲ್ಲಿ ಬಂದ, ಅವನು ಬಹಳ ದೊಡ್ಡ ಕಂಪ್ನಿ ಒಳಗೆ ಒಳ್ಳೆ ಅಧಿಕಾರ ಸ್ಥಾನವನ್ನು ಪಡ್ಕೊಂಡಾನ, MD ಆಗಿದ್ದಾನೆ. ಅವನು ಆ ಕಂಪ್ನಿಗೆ ಬಹಳ ದೊಡ್ಡ ಹೆಸರನ್ನ ತಂದು ಕೊಟ್ಟಿದ್ದಕ್ಕೆ ಇವತ್ತು ಅನೇಕ ಜನರು ಅವನನ್ನ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದಾರೆ ಅಂತಂದ ಮೇಲೆ ತಾಯಿ ಎಷ್ಟು ಖುಷಿ ಪಟ್ಟು, ನನ್ನ ಮಗ ಅಂತ. ಎಂತ ಕರುಳಿರ್ಬೋದು ತಾಯಿಗೆ ಖುಷಿ ಆಯಿತು. ತಾಯಿಯಲ್ಲೂ ನನ್ನ ಮಗ ಎಲ್ಲಿದ್ದಾನ, ಹೆಂಗದಾನ, ಅವ ಎಲ್ಲಿದಾನ ಅಂತಂದ್ಮೇಲೆ ಪತ್ರಿಕೆದಾಗ ಡೆಲ್ಲಿ ಒಳಗದಾನ. ಕನ್ನಡವನ್ನು ಹೊರತುಪಡಿಸಿ ಬೇರೆ ಭಾಷೆಯನ್ನು ಮಾತನಾಡಕ್ಕೆ ಬರದೇ ಇರುವಂತಹ ತಾಯಿ ಮಗನ ಹುಡುಕಾಡಿಕೊಂಡು ಡೆಲ್ಲಿಗೆ ಹೋಗ್ತಾಳೆ. ಹೋದ ಮೇಲೆ 1 ವಾರಗಳ ಕಾಲ ಹುಡುಕಾಡಕ ಅಂತಹ ದೊಡ್ಡ ರಾಜ್ಯ, ನಮ್ಮ ದೇಶದ ರಾಜಧಾನಿ. ಹುಡುಕಾಡಿದ ಮೇಲೆ ಕೊನೆಗೆ ಮಗನಿರುವಂತಹ ಬಂಗ್ಲೆಗೆ ಹೋಗಿ ತಲುಪೇ ಬಿಡ್ತಾರೆ. ಎಷ್ಟು ಹಂಬಲ ಇರ್ಬೋದು ನೋಡ್ರಿ, ಎಷ್ಟು ಪ್ರೀತಿ, ಎಷ್ಟು ವಿಚಿತ್ರ. ಪುಣ್ಯಾತ್ಮ ಹೊರಗಡೆ ಕೂತ್ಕೊಂಡು ಒಂದು ಪೇಪರ್ ಓದುತ್ತಾ ಇರ್ತಾನೆ. ಗೇಟ್ ಮುಂದೆ ನಿಂತ್ಕೊಂಡು ತಾಯಿ, ಅಪ್ಪ ಏತಮ್ಮ ಏ ಮಗನೇ ಅಂತ ತಿಳ್ಕೊಂಡು ಕರೀತಾ ಇರ್ತಾಳೆ. ತಾಯಿ ಬಂದಳ ಅಂತ ತಿಳ್ಕೊಂಡು ಗೊತ್ತಾಗ್ತದ, ಆದ್ರೆ ಒಂದು ಸಲ ಹಿಂದೆ ನೋಡ್ತಾನ. ಯಾಕಂತ ಕೇಳಿದ್ರೆ ಅಷ್ಟೊತ್ತಿಗೆ ಅವನ ಮದುವೆನೂ ಆಗಿರ್ತಾವ, ಮಕ್ಕಳು ಆಗಿರ್ತಾವ. ದೊಡ್ಡ ಕಂಪನಿ ಮಗಳ ಮಾಲಕನ ಮಗಳಿಗೆ ಮದುವೆ ಆಗಿರ್ತಾನ. ನಾನೊಬ್ಬ ಅನಾಥ, ನನಗೆ ಯಾರು ಇಲ್ಲ, ನಾನು ಒಬ್ಬ ಅನಾಥ ಅಂತ ತಿಳ್ಕೊಂಡು ಮದುವೆ ಆಗಿರ್ತಾನ. ಈ ಮುದುಕಿ ತಾಯಿ ನನ್ನ ತಾಯಿ ಅಂತಂದ್ರೆ ಒಳಗಿರುವ ಹೆಂಡತಿ ನನ್ನ ಬಿಟ್ಟು ಹೋದಾಳೇನೋ ಎನ್ನುವಂತ ಭಾವ ದುಗುಡ. ಇದನ್ನೆಲ್ಲ ಮನಸ್ಸಿನೊಳಗೆ ವಿಚಾರ ಮಾಡ್ತಾನ. ವಿಚಾರ ಮಾಡಿ ತಾಯಿ ಹೇಳ್ತಾನೆ, ಅಮ್ಮ ನೀನು ಬಂದಿರೋದು ಸರಿಯಾದ ಅಡ್ರೆಸ್ ಅಲ್ಲ, ಇದು ರಾಂಗ್ ಅಡ್ರೆಸ್, ಇದು ನೀ ದಾರಿ ತಪ್ಪಿ ಬಂದಿದ್ದು. ಇಂಥ ಮಕ್ಕಳನ್ನ ತಂದೆ ತಾಯಿಗೆ ಮರೆಯುವಂತ ಮಕ್ಕಳಲ್ಲಿ ಇವರು ತಗೊಂಡೇನು. ತಂದೆ ತಾಯಿಯನ್ನು ಮರೆತರ ಮನುಷ್ಯ ಏನಾಗ್ತಾನ, 9 ತಿಂಗಳು ಹೆತ್ತು ಬೆಳೆದರಲ್ಲ. ಇವತ್ತು ಎಷ್ಟೋ ಜನ ತಾಯಿಯಂದರು, ಯಾರೋ ಒಬ್ಬ ವ್ಯಕ್ತಿ ನಾನು ಜನ್ಮ ಕೊಟ್ಟಿರುವಂತ ತಾಯಿಯ ಋಣವನ್ನು ನಾ ತೀರಿಸ್ತೀನಿ ಅಂತ ತಿಳ್ಕೊಂಡು ಹೇಳಿ, ಅಮ್ಮ ನಿನ್ನ ಆಸೆ ಏನು, ನಿನಗೇನಾದ್ರೂ ಆಸೆ ಇದ್ರೆ ಹೇಳು ಅಂತ ತಿಳ್ಕೊಂಡು ತಾಯಿಗೆ ಕೇಳ್ತಾನೆ. ಅವು ಅಂತಳ, ಯಪ್ಪ ನನಗೆ ವಯಸ್ಸಾಗಿತ್ತು, ನನಗೆ ಇನ್ನೇನು ಬೇಕು, ನನಗೆ ರೇಷ್ಮೆ ಸೀರೆ ಬೇಕಾಗಿಲ್ಲ, ಬಂಗಾರ ಬೆಳಿಬೇಕಾಗಿಲ್ಲ, ಇನ್ನೇನೋ ಬೇಡ, ನನ್ನ ಜೀವನದೊಳಗೆ ಒಂದು ಸಂಕಲ್ಪ ಮಾಡಿದ್ದೆ, ಕಾಶಿ ವಿಶ್ವನಾಥನ ದರ್ಶನ ಮಾಡ್ಬೇಕಂತ ತಿಳ್ಕೊಂಡಿನು ಅಂತ ಹೇಳಿದ್ರು. ಮಗ, ಅಮ್ಮ ಕಾಶಿ ವಿಶ್ವನಾಥನ ದರ್ಶನ ನಿನಗೆ ಮಾಡಿಸಿದ್ರ ನನ್ನ ಜನ್ಮ ಕೊಟ್ಟಿದ್ದ ಋಣ ತೀರಿಸ್ದಂಗ ಆಗುತ್ತೇನಮ್ಮ ಅಂತ ಕೇಳ್ತಾನೆ. ಅಪ್ಪ ಅಷ್ಟು ಸಾಕಲ್ಲೋ,